ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನಾನು ನಿಮ್ಮ ವರ್ಷ ಕಾವೇರಿ. ಇವತ್ತು ಮಳೆ ಬರ್ತಿದೆ, ಬಟ್ ನಾನು ಅಂಬ್ರೆಲ್ಲ ತಂದಿಲ್ಲ. ನನ್ನ ಕಣ್ಣು ಫುಲ್ ರೆಡ್ ಆಗಿದೆ, ಫುಲ್ ಬರ್ನಿಂಗ್. ಈಗ ಬ್ರೇಕ್ಫಾಸ್ಟ್ ತರಕ್ಕೆ ಹೋಗ್ತಾ ಇರ್ತೀನಿ, ಮತ್ತೆ ಸೇಮ್ ಅದೇ ಜಾಗಕ್ಕೆ. ಜೋರಾಗಿ ಮಳೆ ಬರ್ದಿರೋ ಹೋದರೆ ಸಾಕು. ಆರ್ಡರ್ ಮಾಡಿದ್ದೀನಿ, ಉಪ್ಪಿಟ್ಟು ಮತ್ತು ರೈಸ್ ಬಾತ್ ಆರ್ಡರ್ ಮಾಡಿದೆ. ಕಣ್ಣು ಎಷ್ಟು ಉಳಿತಾ ಇದೆ ಅಂದರೆ ಅಷ್ಟು ಟಯರ್ಡ್ ಆಗಿದೆ ನನಗೆ. ಇಡೀ ದಿನ ಮಾಡ್ಕೋಬೇಕು ಅಂತ ಅನಿಸ್ತಾ ಇದೆ. ನಮ್ಮೂರಲ್ಲಿ ಎಷ್ಟೊಂದು ಜನ ಎಲ್ಲ ಫಿಟ್ ಆಗಿರ್ತಾರೆ, ಯಾಕೆ ಗೊತ್ತಾ? ಎಲ್ಲ ಇನ್ಕ್ಲೈನ್ ಎಲ್ಲ ನಡೆಯೋದು, ಎಲ್ಲ ಇನ್ಕ್ಲೈನ್ ರೋಡ್ಸ್ ಇಲ್ಲಿ ಕಂಪ್ಲೀಟ್ಲಿ ಇನ್ಕ್ಲೈನ್. ಏನು ಗೊತ್ತಾ, ಈಗ ಎಷ್ಟೊಂದು ಜನ ಹೇಳ್ಕೊತಾ ಇರ್ತಾರಲ್ಲ, ಗಂಡ್ಮಕ್ಳೆಲ್ಲ ನೋಡ್ಕೋದು ಮನೇನ, ಹೆಣ್ಮಕ್ಳೆಲ್ಲ ನೋಡ್ಕೊಳ್ಳಲ್ಲ, ದೇ ನಾಟ್ ಟೇಕ್ ರೆಸ್ಪಾನ್ಸಿಬಿಲಿಟೀಸ್, ವಿಲ್ ಗೋ ಅವೇ, ಮದುವೆ ಆಗಿ ಹೋಗಿಬಿಡ್ತಾರೆ ಅಂತಲ್ಲ. ಇಟ್ಸ್ ವೆರಿ ರಾಂಗ್. ಈಗಿನ ಜನ್ರೇಷನ್ ಹೆಣ್ಮಕ್ಳು ಆಗಿಲ್ಲ. ವಿ ಡೂ ಟೇಕ್ ರೆಸ್ಪಾನ್ಸಿಬಿಲಿಟೀಸ್. ಈಗಂತಲ್ಲ, ಮದುವೆ ಆದಮೇಲೆ ಆಫ್ಕೋರ್ಸ್ ವಿ ಹ್ಯಾವ್ ಟು ಟೇಕ್. ಹೆಣ್ಮಕ್ಳು ಇದ್ದರೆ ಹೆಣ್ಮಕ್ಳು ಗಂಡ್ಮಕ್ಳು ಅಂತಲ್ಲ, ವಿ ಹ್ಯಾವ್ ಟು ಟೇಕ್ ರೆಸ್ಪಾನ್ಸಿಬಿಲಿಟಿ ಫಾರ್ ವಾಟ್ ಈಸ್ ಹ್ಯಾಪನಿಂಗ್ ಇನ್ ಅವರ್ ಲೈಫ್ ಆ್ಯಂಡ್ ಫಾರ್ ದಿ ಪರ್ಸನ್ ಹೂ ಆರ್ ಅರೌಂಡ್ ಅಸ್, ಅಲ್ವಾ? ಸೊ ಗೈಸ್, ನಾನೀಗ ಪಲಾವ್ ಹಾಗೆ ವಡೆ ತಿಂತಾಯಿದ್ದೀನಿ ಆ್ಯಂಡ್ ವಾಚಿಂಗ್ ಮೂವಿ. ಒಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತಿದ್ದೀನಿ, ಆಯಿತಾ? ಫುಲ್ ನಿದ್ದೆ ಬರ್ತದೆ ನನಗೆ. ಓಕೆ, ನಿದ್ದೆ ಮಾಡಿ ಬರ್ತೀನಿ. ನಿದ್ದೆ ಮಾಡಬೇಕಾ? ನಾನು ತಲೆ ಸ್ನಾನ ಮಾಡಿದ್ಲು ಬಿಸಿ ನೀರಿತ್ತಲ್ಲ, ಬಿಸಿ ಹಚ್ಚಗ ಅಂತಿಲ್ಲ. ಈಗ ಬ್ಲ್ಯಾಕ್ ಕಾಫಿ ಕುಡಿತಾ ಇದ್ದೀನಿ. ಹೇಗೆ ಅಂದ್ರೆ ಬಾಯಿ ಮುಚ್ಕೊಂಡು ಹಾಡೋದಷ್ಟೇ. ಹಂಗಿದ್ರೆ ಮಾತ್ರ ಆಡಕ್ಕಾಗೋದು. ನೈನ ಯಾವ್ದು ಆಡೋದು ಹೇಳು? ಕನ್ನಡನಾ? ಹಿಂದಿನಾ? ಹಿಂದಿಯಾ? ಹಿಂದಿ. ಇಕ ನೀ ಕಾಂಬ್ಲೆ ಈಗ ನಯನ ಆಡ್ತಾಳೆ ನೋಡಿ. ಅದು ಗೊತ್ತಾಯ್ವಪ್ಪ, ನೀ ತಳ್ಚನೊಳತ ಗೊತ್ತಾಯ್ವಪ್ಪ, ನೀ ಪಾಡಿನಿಲ್ಲ ಎಂದು. ರೆಡಿ. ಅವಳು ಆಡ್ತಿಲ್ಲ, ನಾನ್ ಸುಮ್ನೆ. ಇವಳು ಆಡ್ತಿಲ್ಲ, ನಯನ ಆಡ್ತಿರೋದು. ರೆಡಿ. ಎಕ್ಸ್ಪ್ರೆಷನ್ ಹಿಂಗಿಡು. ರೆಡಿ.
ಅವ್ಳು ಬಾಯ್ ಬಿಡ್ತಾರೆ ಆಡ್ತಿದ್ದಾಳೆ. ದಟ್ ಈಸ್ ಅ ಟ್ಯಾಲೆಂಟ್. ದಟ್ ಈಸ್ ಅ ಟ್ಯಾಲೆಂಟ್. ಗೈಸ್, ನಾನು ಇಲ್ಲಿ ಊಟ ಮಾಡಕ್ಕಂತ ಬಂದೆ ಆಯ್ತಾ. ಸೊ ಐ ಹ್ಯಾಡ್ ಪೋರ್ಕ್, ಹಾಗೆ ಒಣಕೆರ್ಚಿ ಆ್ಯಂಡ್ ಐ ಮೀನ್ ಪೋರ್ಕಲ್ಲಿ ಒಣಕೆರ್ಚಿ ಹಾಗೆ ಅಕ್ಕಿ ರೊಟ್ಟಿ ಆ್ಯಂಡ್ ಈಗ ಪ್ಯಾಷನ್ ಡ್ರಿಂಕ್. ಸೊ ಗೈಸ್, ಇಲ್ಲಿ ನಮಗೆ ಬಿಲ್ ಆಗಿರೋದು 65,900. ಆ್ಯಂಡ್ ಬೆಂಗಳೂರಲ್ಲಿ ಎಷ್ಟು ಹೇಳಿದ್ರು ಹೇಳಿ? ದೇ ಆಸ್ಕ್ ಮೀ ಫಾರ್ 1.5 and 2. ವಾವ್, ಈಗ ಸಿ ಇಟ್ಸ್ ಡನ್. ಥ್ಯಾಂಕ್ ಯು ಡಾಕ್ಟರ್. ಸೊ ಈಗ ನಾನು ನನ್ನ ತಂಗಿ ಡಿಜೆ ಮಾಡ್ತೀವಿ ಆಯ್ತಾ. ಅದಲ್ಲ, ಅದು ತಗೋ. ರೆಡಿ? ಮಮ್ಮಿ ಟ್ಯಾಬ್ಲೆಟ್ಸ್ ಇದು. ಸೊ ಈಗ ಹೊರಡ್ಬೇಕಾಯ್ತಾ, ಇಂದ ಹೊರಡ್ತೀವಿ. ಆ್ಯಂಡ್ ಯಾ ಎಲ್ಲ ಪ್ಯಾಕ್ ಮಾಡ್ಕೊಂಡ್ವಿ. ಅಷ್ಟೇ. ಈಗ ಇದನ್ನೆಲ್ಲ ಶಿಫ್ಟ್ ಮಾಡಬೇಕು. ಮಮ್ಮಿ ಈಗ ಆಚೆ ಬರೋಷ್ಟರಲ್ಲಿ ನಾವೆಲ್ಲ ಹೋಗಿ ಶಿಫ್ಟ್ ಮಾಡಿರ್ತೀವಿ. ಆಮೇಲೆ ಬಂದು ಕರ್ಕೊಂಡು ಹೋಗ್ತೀವಿ. ನೈನೋ ಹೋಗೋಣ. ಸಾಕ ನೈನೋ ಹಾಸ್ಪಿಟ್ಲು ಆಯ್ತಾ. ಕಾರ್ ತಗೊಂಡಾಗಿಂದ ಇಲ್ಲಿವರೆಗೂ ಇವತ್ತೇ ಇಷ್ಟೇ ಸ್ಪೀಡಲ್ಲಿ ಹೋಗ್ತಿರೋದು ನಾನು, 22. ನೈನಾ ಯಾಕೆ ಆಗ್ತಾ ಇದೆಯಾ? ಎಲ್ಲ ನಾನು ಹೆಂಗ್ ಬೈಕೊಂಡು ಹೋಗ್ತಿದಾರೆ ಅಂದ್ರೆ, ಯಾರು ಇವ್ರು ಹೇಳ್ಬೋಡು ಅಂತ ಅನ್ಕೊಂಡ್ಬಿಟ್ಟು ಹೋಗ್ತಾ ಇರ್ತಾರೆ. ಇಷ್ಟೇ ಸ್ಪೀಡಲ್ಲಿ ಹೋಗ್ತಾ ಇದೀನಿ. ಹಿಂದೆಗಡೆ ಕಾರ್ ಏನ ಹಿಂದೆ ಫುಲ್ ಕುಲ್ಲಿ ತರ ಕಾಣಿಸ್ತಿದ್ಯಾ? ಎಷ್ಟು ಸ್ಲೋ ಹೋಗ್ತಿದ್ದೀರಲ್ಲ. ನಿದ್ದೆ ಬರ್ತಾ ಇದೆ ಅಂತ ನಾನು ಹೋಗಷ್ಟು ನಿದ್ದೆ ಮಾಡಿರ್ತಾಳೆ. ಏನ್ ಮಾಡೋದು, ಸ್ಲೋ ಹೋಗ್ಬೇಕು. ಹಿಂದೆಲ್ಲ ಕಾರ್ ಇಲ್ಲ, ಕಾರ್ ಇಲ್ಲ, ಈ ಖಾಲಿ ಅದು. ಬಂತು ಕಾರ್ಸ್ ಬಂತು. ಕಾರು ಇದೇನಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ನಮ್ಮ ಭಾಷೆದಲ್ಲಿ ನಾವು ಗೀಜಿ ಅಂತೀವಿ. ಐ ಡೋಂಟ್ ನೋ ಹೇಳ್ತಾರೆ ಅಂತ. ಇಂಗ್ಲೀಷಲ್ಲಿ ಹೇಳ್ತಾರೆ. ನಾವೆಲ್ಲರೂ ಆಗೋಯ್ತೀನಿ, ತಿನ್ಬಿಡ್ತದ ನಾನು. ಕ್ಯಾಟ್ ತಿನ್ಬಿಡ್ತದ್ನ ಪಾಪ. ಗುಡ್ ನೈಟ್ ಅಣ್ಣ. ನೈಟ್. ಹಾಯ್ ಗೈಸ್, ಐ ಥಿಂಕ್ ಐ ನಾಟ್ ರೀಡ್ ಕಮೆಂಟ್ಸ್ ಟುಡೇ. ಯಾಕೆ ಅಂದರೆ ತುಂಬ ಜನ ಹೇಳಿದ್ರಿ ದಟ್ ಕಮೆಂಟ್ಸ್ ಓದೋದು ಸ್ವಲ್ಪ ಬೋರಿಂಗ್ ಆಗಿದೆ ಅಂತ. ಅದಕ್ಕೋಸ್ಕರ ಸ್ಟಾಪ್ ರೀಡಿಂಗ್ ಇಟ್. ಬಟ್ ಆದರೂ ಒಂದೆರಡು ಓದ್ಬಿಟ್ಟು ಸುಮ್ಮನೆ ಆಗ್ತೀನಿ ಅಷ್ಟೇ ಆಯಿತಾ. ಆ್ಯಂಡ್ ನಾನು ಯಾಕೆ ಲಾಸ್ಟ್ ಹಾಕಿರೋ ವಿಡಿಯೋದಲ್ಲಿ ಅಂದರೆ ಲಾಸ್ಟ್ ಐ ಥಿಂಕ್ 2 ವ್ಲಾಗ್ಸಲ್ಲಿ ಕಾಮೆಂಟ್ಸ್ ಓದೋದೇ ಜಾಸ್ತಿ ಇದೆ. ಬಿಕಾಸ್ ನಾನು ಅಲ್ಲಿದ್ದೆ, ಹಾಸ್ಪಿಟಲಲ್ಲಿದ್ದೆ. ಆ್ಯಂಡ್ ಬೇರೆ ಏನೋ ಆಚೆ ಹೋಗಿ ವ್ಲಾಗ್ಸ್ ಮಾಡೋಕ್ಕೂ ಆಗ್ತಿರ್ಲಿಲ್ಲ. ಆ್ಯಂಡ್ ಐ ಕಾಂಟ್ ಡೂ ಎನಿಥಿಂಗ್ ಅಲ್ಲ, ಏನು ಬೇರೆ ಏನೂ ತೋರ್ಸೋಕ್ಕೂ ಆಗೋಲ್ಲ, ಆಚೆನೂ ಹೋಗೋಕ್ಕಾಗಲ್ಲ. ಬಿಕಾಸ್ ಐ ಹ್ಯಾವ್ ಟು ಬಿ ದೇರ್. ಸೊ ಅದಕ್ಕೋಸ್ಕರ ಅಷ್ಟೇ ಕಮೆಂಟ್ಸ್ ಓದೋದೇ ಜಾಸ್ತಿ ಇದೆ. ಆ್ಯಂಡ್ ಐ ಹೋಪ್ ಯು ಗೈಸ್ ಅಂಡರ್ಸ್ಟ್ಯಾಂಡ್. ಅಷ್ಟೆ. ಸೊ ಅದೊಂದೆರಡು ಓದ್ತೀನಿ. ಬಿಕಾಸ್ ಎಲ್ಲರಿಗೂ ಅಂದರೆ ಕಮೆಂಟ್ ಮಾಡಿರೋರಿಗೆ ಬೇಜಾರಾಗಬಾರ್ದು ಅಲ್ವಾ. ಅದಕ್ಕೋಸ್ಕರ ಏನಾದರೂ ಇಂಟ್ರೆಸ್ಟಿಂಗ್ ಆಗಿರೋ ಕ್ವೆಶನ್ ಇದ್ದರೆ ಐ ಡು. ಸೊ ನನಗೆ ಈ ಥರದೊಂದು ಕಮೆಂಟ್ಸ್ ತುಂಬಾ ಬಂದಿದೆ ಆಯಿತಾ. ಈಗ ಇಲ್ಲಿ ಯಾರೋ ಫೀಫಾ ಅನ್ನೋರು ಹೇಳ್ತಿದ್ದಾರೆ, ಹಾಯ್ ಸಸ್, ಯು ಲುಕಿಂಗ್ ಸೋ ಕ್ಯೂಟ್ ಆ್ಯಂಡ್ ಸಮ್ಟೈಮ್ಸ್ ಯು ಲುಕ್ ಲೈಕ್ ಆಕಾಂಕ್ಷ ಫ್ರಮ್ ಸ್ಪಿಟ್ಸ್ವಿಲ್ಲ ಅಂತ. ಈ ಥರದೊಂದು ಕಮೆಂಟ್ಸ್ ತುಂಬಾ ಬಂದಿದೆ ನನಗೆ. ಬಟ್ ಐ ಡೋಂಟ್ ಥಿಂಕ್ ರೌಂಡ್ ಫೇಸ್ ಇರೋದ್ರಿಂದ ಆ ಥರ ಕಾಣಿಸ್ಬಹುದು. ಬಟ್ ದೇರ್ಸ್ ಲಾಟ್ ಆಫ್ ಡಿಫ್ರೆನ್ಸ್ ಅಲ್ವಾ. ಅಷ್ಟೇ ಗೈಸ್. ಇನ್ನು ಸ್ವಲ್ಪ ಜನ ಹಾಯ್ ಅಂತೆಲ್ಲ ಹೇಳಿದ್ದಾರೆ. ಹಾಯ್. ಆ್ಯಂಡ್ ಐ ಥಿಂಕ್ ನಾನು ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಐ ಹೋಪ್ ಇದರಲ್ಲಿ ನೀವೆಲ್ಲ ಎಂಜಾಯ್ ಮಾಡೋದು. ಇಟ್ ವಾಸ್ ಜಸ್ಟ್ ಅ ಬೋರಿಂಗ್ ಡೇ ಅಗೇನ್. ಸೊ ನೋಡೋಣ, ಬೆಂಗಳೂರು ಹೋದ್ಮೇಲೆ ಏನಾದರೂ ಮಾಡ್ಬೋದು. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಐ ಲವ್ ಯು ಆಲ್. ಟೇಕ್ ಕೇರ್, ಬಾಯ್. ಇದೇ ಥರ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಸಿ ಯು. ಟೇಕ್ ಕೇರ್, ಲವ್ ಯು.